ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯವರ ಜುಲೈ ತಿಂಗಳ ರಾಶಿ ಭವಿಷ್ಯ ಹೇಗಿದೆ? ಸಿಂಹ ರಾಶಿಯವರು ಜುಲೈ 2025ರ ದಿನದಲ್ಲಿ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ? ಆಂಜನೇಯನ ಕೃಪಾಶೀರ್ವಾದ ಇವರ ಮೇಲೆ ಬೀಳ್ತಿದ್ಯಾ? ಶನಿ ಬಲ ಇದೆಯಾ? ಕೋಟ್ಯಾಧಿಪತಿಯಾಗುವ ಯೋಗ ಕೂಡಿ ಬರ್ತಾ ಇದೆಯಾ? ಸಾಲ ಬಾಧೆಯಿಂದ ಮುಕ್ತಿ ಯಾವಾಗ? ಧನ ಸಂಪತ್ತಿನ ಸುರಿಮಳೆ ಇವರ ಜೀವನದಲ್ಲಿ ಸುರಿಯುತ್ತಾ? ಆರೋಗ್ಯದ ಕಡೆ ಏನೆಲ್ಲ ಕಾಳಜಿಯನ್ನು ವಹಿಸಬೇಕು? ಯಾರ ಸಹಾಯ ಇವರಿಗೆ ಸಿಗುತ್ತೆ? ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ? ಏನೆಲ್ಲ ಪರಿಹಾರ ತಂತ್ರಗಳನ್ನು ಮಾಡಬೇಕು? ಹಾಗೆ ಏನೆಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ಮದು ಕೂಡ ಸಿಂಹ ರಾಶಿಯಾಗಿದ್ದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ. ಹೌದು, ಸಿಂಹ ರಾಶಿಯವರ ಜುಲೈ ತಿಂಗಳ ರಾಶಿ ಭವಿಷ್ಯ ಬಹಳ ಅದ್ಭುತವಾಗಿ ಗೋಚರವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿಂಹ ರಾಶಿಯವರಿಗೆ ಈ ಒಂದು ದಿನಗಳು ಮಹಾ ಅದೃಷ್ಟವನ್ನು ತರ್ತಕ್ಕಂಥ ದಿನಗಳಾಗಿದ್ದು, ಈ ರಾಶಿಯವರಿಗೆ ಶನಿ ಹಾಗೂ ಗುರುವಿನ ಕೃಪೆ ಇರೋದ್ರಿಂದ ಅಪರೂಪದ ಕೇಂದ್ರ ದೃಷ್ಟಿ ರಾಜಯೋಗ ಶುರುವಾಗ್ತಾ ಇದೆ. ಈ ರಾಶಿಯವರು ಸಾಲಬಾಧೆಯಿಂದ ಮುಕ್ತಿಯನ್ನು ಪಡ್ಕೊಂಡು ಬಂಪರ್ ಆದಾಯವನ್ನು ಕಾಣ್ತಾರೆ. ಇವರ ಜೀವನದಲ್ಲಿ ಭಾರಿ ಅದೃಷ್ಟ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇಂದ್ರ ಯೋಗ ಅಂತಲೂ ಕೂಡ ಕರೆಯಲ್ಪಡ್ತಕ್ಕಂಥ ಕೇಂದ್ರ ದೃಷ್ಟಿ ರಾಜಯೋಗ ರಚನೆಯಿಂದಾಗಿ ಈ ರಾಶಿಯವರ ಅದೃಷ್ಟದ ಬಾಗಿಲು ತೆರೆದಿದ್ದು, ಇದರಿಂದ ಈ ರಾಶಿಯವರಿಗೆ ಜೀವನದಲ್ಲಿ ಹೊಸ ಉತ್ಸಾಹ, ಉಲ್ಲಾಸ, ಅಪಾರ ಧನಕನಕ ವೃದ್ಧಿಯಾಗುತ್ತೆ ಅಂತ ಹೇಳಬಹುದು. ಗುರು ಶನಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ರಾಶಿಯ ಯೋಗದಿಂದಾಗಿ ಜೀವನದಲ್ಲಿನ ಕಷ್ಟಗಳನ್ನ ಬಹಳ ಬೇಗವಾಗಿ ಸರಿಸ್ತಾರೆ. ಅಂದರೆ ಬಹಳ ಬೇಗವಾಗಿ ನಿವಾರಣೆ ಮಾಡಿಕೊಂಡು ಇವರ ಜೀವನದಲ್ಲಿ ಭಾರಿ ಯಶಸ್ಸು, ಕೀರ್ತಿಯನ್ನ ಪಡೆದುಕೊಳ್ತಾರೆ. ಉದ್ಯೋಗಸ್ಥರಿಗೆ ಬಡ್ತಿ ಸಿಗುವ ಸಂಭವ ಕೂಡ ಇದೆ. ಸ್ವಂತ ವ್ಯವಹಾರ ಮಾಡ್ತಕ್ಕಂಥ ಈ ರಾಶಿಯ ಜನರ ಆದಾಯ ಹೆಚ್ಚಾಗುತ್ತೆ. ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ಕುಟುಂಬದಲ್ಲಿ ಶಾಂತಿ ಅನ್ನೋದು ನೆಲೆಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವೃತ್ತಿರಂಗ ಮತ್ತು ವೈಯಕ್ತಿಕ ಬದುಕು ಎರಡರಲ್ಲೂ ಕೂಡ ಈ ರಾಶಿಯವರು ಉತ್ತಮ ಸಮಯವನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುದಿನಗಳಿಂದ ಸ್ಥಗಿತಗೊಂಡಿರ್ತಕ್ಕಂಥ ಕೆಲಸಗಳಿಗೆ ಈಗ ಚಾಲನೆ ಸಿಗುತ್ತೆ. ವ್ಯವಹಾರಸ್ಥರಿಗೆ ಹೊಸ ಗ್ರಾಹಕರಿಂದ ಭರ್ಜರಿ ಲಾಭ ಆಗುತ್ತೆ. ಕುಟುಂಬದಲ್ಲಿ ಸಾಮರಸ್ಯ ಮೇಲುಗೈ ಸಾಧಿಸಲಿದ್ದು ಸಂತಸದ ಕ್ಷಣಗಳನ್ನು ನೀವು ಈ ಸಂದರ್ಭದಲ್ಲಿ ಆನಂದಿಸ್ತೀರಾ ಅಂತ ಹೇಳಬಹುದು. ಈ ರಾಶಿಯ ಜನರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಭಾಗ್ಯದ ಬಾಗಿಲು ತೆರೆಯಲಿದ್ದು, ಕೇಂದ್ರ ದೃಷ್ಟಿಕೋನ ಯೋಗದಿಂದಾಗಿ ಉನ್ನತ ವಿದ್ಯಾಭ್ಯಾಸ, ವಿದೇಶಿ ಪ್ರಯಾಣಕ್ಕಾಗಿ ಯೋಚನೆ ಮಾಡ್ತಿರ್ತಕ್ಕಂಥವರು ಶುಭ ಫಲಗಳನ್ನು ಪಡ್ಕೊಳ್ತಾರೆ. ಕಾನೂನು ವ್ಯಾಜ್ಯಗಳು ನಿಮ್ಮ ಪರವಾದ ತೀರ್ಪುಗಳನ್ನು ಸ್ವೀಕರಿಸ್ತವೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಮಾತೇನೂ ಆಗೋದಿಲ್ಲ. ಈ ರಾಶಿಯವರಿಗೆ ಇನ್ಮುಂದೆ ಕಾನೂನಿನ ವಿಚಾರಗಳು ಬಹಳ ಸಲೀಸಾಗಿ ಈಡೇರುತ್ತೆ. ನಿರುದ್ಯೋಗಿಗಳಿಗೆ ಫಲಪ್ರದವಾದಂತಹ ಉದ್ಯೋಗ ಸಿಗುತ್ತೆ. ನೀವು ಅಂದುಕೊಂಡಂತಹ ನಿಮ್ಮ ನೆಚ್ಚಿನ ಉದ್ಯೋಗ ಸಿಗುತ್ತೆ. ಸರ್ಕಾರಿ ನೌಕರಿಗಾಗಿ ಪ್ರಯತ್ನವನ್ನು ಪಡ್ತಿರ್ತಕ್ಕಂಥ ಈ ರಾಶಿಯ ಜನರಿಗೆ ಶುಭ ಸಮಯ ಇದಾಗಿದ್ದು, ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಲಾಭವನ್ನು ಕೂಡ ಪಡೆದುಕೊಳ್ತೀರಾ. ವೃತ್ತಿಪರರಿಗೆ ಪ್ರಮೋಷನ್ ಸಂಭವ ಇದ್ದು, ದೀರ್ಘಾವಧಿಯ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಆರೋಗ್ಯದಲ್ಲಿ ನೀವು ಸುಧಾರಣೆಯನ್ನು ಕಂಡುಕೊಳ್ತೀರಾ ಅಂತಲೇ ಹೇಳಬಹುದು. ಈ ರಾಶಿಯವರಿಗೆ ಮುಂದಿನ ದಿನಗಳು ಬಹಳ ಅದೃಷ್ಟವನ್ನು ತರ್ತಕ್ಕಂಥ ದಿನಗಳಾಗಿದ್ದು, ಶನಿಯ ಒಂದು ನೇರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ನೀವು ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳಿಗೆ ಸಿಲುಕಿಕೊಳ್ಳೋದಿಲ್ಲ. ಕೋಟ್ಯಾಧಿಪತಿಯಾಗುವ ಯೋಗ ಇದೆ. ಇನ್ನು ನಿಮಗೆ ಶನಿ ಬಲ ಇರೋದ್ರಿಂದ ಧನ ಸಂಪತ್ತು ವೃದ್ಧಿಯಾಗಿ ಕೋಟ್ಯಾಧಿಪತಿಗಳಂತೆ ಜೀವನವನ್ನು ನಡೆಸ್ತೀರಾ. ಸಾಲ ಬಾಧೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ. ಬಂಪರ್ ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಧನ ಸಂಪತ್ತಿನ ಸುರಿಮಳೆಯ ನಿಮ್ಮ ಜೀವನದಲ್ಲಿ ಸುರಿಯೋದ್ರಿಂದ ನೀವು ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಇಲ್ಲವಾದರೆ ಆರೋಗ್ಯ ಹದಗೆಡುವ ಸಾಧ್ಯತೆಗಳು ಹೆಚ್ಚಿಗೆ ಕಾಣಿಸ್ತಾ ಇದೆ. ಇನ್ನೂ ಕೂಡ ಮದುವೆ ಆಗಿಲ್ಲ, ಯಾರನ್ನು ಕೇಳಿದ್ರೂ ಕೂಡ ಗುರುಬಲ ನಿಮಗೆ ಚೆನ್ನಾಗಿಲ್ಲ, ಅದಕ್ಕೆ ಉತ್ತಮ ವಧುವರರು ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಇನ್ನು ಮುಂದೆ ಕೇಳಿ ಬರೋದಿಲ್ಲ. ಯಾಕಂತ ಅಂದರೆ ಮುಂದಿನ ದಿನಗಳು ನಿಮಗೆ ಗುರುಬಲ ಚೆನ್ನಾಗಿದ್ದು ನೀವಂದುಕೊಂಡಂತಹ ಹುಡುಗ ಹುಡುಗಿಯನ್ನೇ ಮದುವೆ ಆಗಬಹುದು. ಇದಕ್ಕೆ ಮನೆಯವರ ವಿರೋಧ ವ್ಯಕ್ತವಾದರೂ ಕೂಡ ಆ ಸಂಗಾತಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಿಮ್ಮನ್ನೇ ಮದುವೆ ಆಗಬೇಕು ಅಂತ ತುದಿಗಾಲಲ್ಲಿ ನಿಲ್ತಾರೆ. ಹೀಗಾಗಿ ನಿಮಗೆ ಮದುವೆಯ ಯೋಗ ಕೂಡ ಕೂಡಿ ಬಂದಿದೆ. ಏನು ಮದುವೆಯಾಗಿ ಬಹಳ ದಿನಗಳಾಯಿತು ಅಥವಾ ಬಹಳ ವರ್ಷಗಳೇ ಕಳೆದು ಹೋಯಿತು, ಮಕ್ಕಳ ಯೋಗ ಅನ್ನೋದೇ ಇಲ್ಲ. ಸಾಕಷ್ಟು ಜನರ ಒಂದು ಹೀಯಾಳಿಕೆಗೆ ನಾವು ಗುರಿ ಆಗ್ತಾ ಇದ್ದೀವಿ, ಹೀಯಾಳಿಸಿ ಮಾತನಾಡ್ತಾರೆ, ಮನಸ್ಸಿಗೆ ಇದು ತುಂಬಾ ನೋವನ್ನು ಉಂಟು ಮಾಡ್ತದೆ ಅಂತಕ್ಕಂಥ ಜನರಿಗೆ ಈ ಸಂದರ್ಭ ಸುಸಂದರ್ಭವಾಗಿದ್ದು, ನಿಮಗೆ ಮಕ್ಕಳ ಯೋಗ ಕೂಡ ಇದೆ. ನಿಮಗೆ ಪುತ್ರ ಸಂತಾನ ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಿದೆ ಅಂತಲೇ ಹೇಳಬಹುದು. ಇನ್ನು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಮಂಗಳಕರವಾದ ಸಮಯ ಇದಾಗಿದ್ದು,
ಈ ಒಂದು ಸಂದರ್ಭದಲ್ಲಿ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ವೃತ್ತಿಪರ ಜೀವನದಲ್ಲಿ ನೀವು ಉತ್ತಮ ಯಶಸ್ಸನ್ನು ಕೂಡ ಕಂಡುಕೊಳ್ತೀರಾ. ವೃತ್ತಿಪರ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಕಾಣೋದ್ರ ಜೊತೆಗೆ ನೀವಂದುಕೊಂಡಂತಹ ಕೆಲಸ ಕಾರ್ಯಗಳು ನೀವಂದುಕೊಂಡಂತಹ ರೀತಿಯಲ್ಲೇ ಮುಗಿಯುತ್ತೆ ಅಂತಲೇ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಾಲಬಾಧೆಯಿಂದ ಮುಕ್ತಿ ಕೂಡ ಸಿಗುತ್ತೆ. ಬಂಪರ್ ಅದೃಷ್ಟ ಹೆಚ್ಚಾಗುತ್ತೆ. ಇದರ ಜೊತೆಗೆ ನೀವು ಸಾಲದಿಂದ ಮುಕ್ತಿಯನ್ನು ಪಡೆದುಕೊಳ್ಳೋದ್ರಿಂದ ನೀವು ಒಂದಷ್ಟು ಹೂಡಿಕೆಯ ಕಡೆ ಗಮನವನ್ನು ಕೂಡ ಹರಿಸಬಹುದಾಗಿದೆ. ಇನ್ನು ಒಂದಷ್ಟು ಹೊಸ ಆದಾಯದ ಮೂಲಗಳಿಂದಾಗಿ ನಿಮಗೆ ಸಾಕಷ್ಟು ಧನಾಗಮನವಾಗುತ್ತೆ, ಆರ್ಥಿಕ ಸಹಾಯ ಆಗುತ್ತೆ. ಜೊತೆಗೆ ವಸ್ತ್ರ, ಉಡುಪು, ವಾಹನ ಉದ್ಯಮಿಗಳಿಗೆ ಶುಭ ಸಮಯ ಇದಾಗಿದ್ದು ಗೃಹೋತ್ಪನ್ನ ತಿನಿಸುಗಳ ಗ್ರಾಹಕರು ಹೆಚ್ಚಳವಾಗ್ತಾರೆ. ಇದರಿಂದ ಸರ್ಕಾರಿ ನೌಕರರಿಗೆ ಆತಂಕ ಎದುರಾದರೂ ಕೂಡ ಖಾಸಗಿ ಉದ್ಯೋಗ ಮಾಡ್ತಕ್ಕಂಥವ್ರು ಅಥವಾ ಖಾಸಗಿ ನೌಕರಿಯನ್ನು ಮಾಡ್ತಕ್ಕಂಥ ಜನರಿಗೆ ಲಾಭ ಇದೆ. ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಹೆಚ್ಚು ಪರಿಶ್ರಮಕ್ಕೆ ಒತ್ತನ್ನು ಕೊಡಬೇಕಾಗುತ್ತೆ. ದಿನವಿಡೀ ಮಿಶ್ರ ಫಲಗಳನ್ನು ನೀವು ತಿಂತೀರಾ ಅಂತ ಹೇಳಬಹುದು. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ಆಪ್ತರಿಂದ ಅನಿರೀಕ್ಷಿತ ಸಹಾಯ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಉದ್ಯೋಗ ಸ್ಥಾನಕ್ಕೆ ಪ್ರಮುಖರು ಭೇಟಿಯನ್ನು ಕೊಡ್ತಾರೆ. ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯ ಜೊತೆಗೆ ನೀವು ಗುರುಬಲ ಚೆನ್ನಾಗಿರೋದ್ರಿಂದ ಲೋಕಜ್ಞಾನ ವೃದ್ಧಿಯಾಗುತ್ತೆ ಅಂತ ಹೇಳಬಹುದು. ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಲಾಭ ಆಗಲಿದ್ದು ಕುಶಲಕರ್ಮಿಗಳಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಗೃಹಿಣಿಯರು ಸ್ವಉದ್ಯೋಗ ಯೋಜನೆಯಲ್ಲಿ ಪ್ರಗತಿಯನ್ನು ಕಾಣ್ತಾರೆ. ಇನ್ನು ನೀವು ಒಂದಷ್ಟು ವಿವೇಕದ ಯೋಜನೆಗಳಿಂದ ಮಕ್ಕಳ ಭವಿಷ್ಯವನ್ನು ಭದ್ರ ಮಾಡ್ತೀರಾ. ಉದ್ಯೋಗ ಸ್ಥಾನದಲ್ಲಿ ನಿಮಗೆ ಗುರುಬಲ ಚೆನ್ನಾಗಿರೋದ್ರಿಂದ ಸುಲಲಿತವಾಗಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿವಾರಣೆಯಾಗುತ್ತೆ. ಕ್ಯಾಟ್ರಿಂಗ್ ವ್ಯವಹಾರ ಮಾಡ್ತಕ್ಕಂಥ ಜನರಿಗೆ ಸತ್ವ ಪರೀಕ್ಷೆಯ ಕಾಲ ಇದಾಗಿದ್ದು ನಿಮಗೆ ಒಂದಷ್ಟು ನಷ್ಟ ಉಂಟಾದರೂ ಕೂಡ ಮುಂದಿನ ದಿನಗಳಲ್ಲಿ ಲಾಭ ಆಗುತ್ತೆ. ಆದರೆ ಕೆಲಸವನ್ನು ಅರ್ಧಕ್ಕೆ ಬಿಡೋಕ್ಕೆ ಹೋಗಬೇಡಿ. ಇನ್ನು ವಾಹನ ಚಲನೆ ಮಾಡುವಂಥ ಸಂದರ್ಭದಲ್ಲಿ ವಾಹನ ಚಲಾಯಿಸುವಂತಹ ಸಂದರ್ಭದಲ್ಲಿ ನೀವು ನೆರೆಹೊರೆಯವರ ಒಂದು ಮಾತಿಗೆ ಸಿಕ್ಕೊಳ್ಳೋಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ಅಪಘಾತಗಳಾಗ್ತಕ್ಕಂಥ ಲಕ್ಷಣಗಳು ಗೋಚರವಾಗ್ತಿದೆ. ಸಣ್ಣ ಗೃಹೋದ್ಯಮ ಅಥವಾ ಹೈನುಗಾರಿಕೆ ಆರಂಭಿಸಲು ನೀವು ಒಲವನ್ನು ತೋರ್ತೀರಾ. ಹಿರಿಯರು ಗೃಹಿಣಿ ಮಕ್ಕಳಿಗೆ ಇದು ಸಂತಸದ ಸುದ್ದಿಯಾಗಿದ್ದು ನೀವು ಸಹೋದ್ಯೋಗಿಗಳಿಂದ ಒಂದಷ್ಟು ಸಹಕಾರವನ್ನು ಪಡೆದುಕೊಂಡು ಕುಟುಂಬ ಸದಸ್ಯರೊಂದಿಗೆ ಪ್ರೀತಿ ವಾತ್ಸಲ್ಯದಿಂದ ಇರ್ತೀರಾ ಅಂತ ಹೇಳಬಹುದು. ತಂದೆಯ ಕಡೆಯ ಬಂಧುಗಳ ಆಗಮನ ಮನೆಗೆ ಆಗುತ್ತೆ. ಇದರಿಂದ ಮನೆಯಲ್ಲಿ ಒಂದಷ್ಟು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನಿಮಗೆ ಎಷ್ಟು ಅನುಕೂಲಗಳಾಗುತ್ತೋ ಅಷ್ಟೇ ಅನಾನುಕೂಲಗಳು ಕೂಡ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರ ಇರಬಹುದು, ಒಂದಷ್ಟು ಆರ್ಥಿಕ ಪರಿಸ್ಥಿತಿಗಳಿರಬಹುದು, ಉದ್ಯೋಗ ಇರಬಹುದು, ವ್ಯಾಪಾರ ಇರಬಹುದು, ಮಕ್ಕಳ ವಿಚಾರಗಳಿರಬಹುದು ಅಥವಾ ಮನೆಯ ವಿಚಾರ ಆಗಿರಬಹುದು. ಯಾವುದೇ ವಿಚಾರಗಳಾದರೂ ಕೂಡ ನೀವು ಯೋಚಿಸಿ ನಂತರ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಅಥವಾ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಂಡತಿಯ ಸಹಾಯವನ್ನು ಪಡೆಯೋದು ಇದೆಲ್ಲವೂ ಕೂಡ ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಇದೆಲ್ಲವೂ ಕೂಡ ಸಿಂಹ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳ ರಾಶಿ ಭವಿಷ್ಯವಾಗಿದ್ದು ಇದೆಲ್ಲವನ್ನು ಅನುಸರಿಸಿ ನಡೆದರೆ ಖಂಡಿತವಾಗಿಯೂ ಕೂಡ ನಿಮಗೆ ಜುಲೈ ತಿಂಗಳು ಅತ್ಯಂತ ಅದ್ಭುತವಾದಂತಹ ತಿಂಗಳಾಗಿದೆ. ಧನ್ಯವಾದಗಳು.